ಯುವಕರಿಗೆ ಒಂದು ಯೂತ್ ಆ್ಯಂಥಮ್ ಏನು ನಮ್ಮ ನಯಾಯಿಂದ ಕೊಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಅದನ್ನು ಇವತ್ತು ಮೂಲ ಉದ್ದೇಶ ಇಷ್ಟೇ, ಯುವಕರಿಗೆ ಒಂದು ಒಳ್ಳೆಯ ಸಂದೇಶ ಇರುವಂತಹ ಒಂದು ದೊಡ್ಡದಾದ ಯೋಜನೆ ಇರುವಂತಹ ಒಂದು ಗೀತೆಯನ್ನು ಯುವಕರಿಗೆ ಮುಟ್ಟಬೇಕು ಅನ್ನುವಂಥ ಒಂದು ಕಾರಣದಿಂದ ಸಮ್ಮುಖದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಡಿಯೋ ಲಾಂಚನ್ನು ಮಾಡಿ ಇವತ್ತು ವಿಶೇಷವಾಗಿ ನಾವು ಇವತ್ತು ಒಂದು ಸಂಗೀತದ ಕಾರ್ಯಕ್ರಮದ ಮೂಲಕ ಒಂದು ಆಡಿಯೋ ಲಾಂಚನ್ನು ನಾವು ಮಾಡಿದ್ದೇವೆ. ಸ್ವಾಮಿ ವಿವೇಕಾನಂದರು ಯಾವತ್ತಿದ್ರೂ ಒಬ್ಬ ವೀರ ದಿಟ್ಟ ಒಂದು ವೀರ ಸನ್ಯಾಸಿ ಅಂತಲೇ ಹೇಳ್ತೇನೆ. ನಯಾ ಫೌಂಡೇಶನ್ ವತಿಯಿಂದ ಯುವಕರಿಗೆ ಸ್ವಾಮಿ ವಿವೇಕಾನಂದರ ಪ್ರೇರಣಾದಾಯಕವಾದ ನಯಾ ಯೂತ್ ಹ್ಯಾಂಥಮ್ ಆಡಿಯೋ ಮತ್ತು ವಿಡಿಯೋ ಬಿಡುಗಡೆಗೊಳಿಸಿದ್ದು ಎಂದು HSR ಲೇಔಟ್ನ ಸ್ವಾಮಿ ಮಾನಾ ಪಾರ್ಕ್ ಆವರಣದಲ್ಲಿ ನಯಾ ಯೂತ್ ಹ್ಯಾಂಥಮ್ ಆಡಿಯೋ ಮತ್ತು ವಿಡಿಯೋ ಬಿಡುಗಡೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಇನ್ನು ಮ್ಯೂಸಿಕಲ್ ಈವ್ನಿಂಗ್ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ನಯಾ ಯೂತ್ ಹ್ಯಾಂಥಮ್ ಆಡಿಯೋ ಮತ್ತು ವಿಡಿಯೋದ ಸಂಗೀತ ರಚನೆಯನ್ನು ರೋಹನ್ ಗೌಡ ಮಾಡಿದ್ದಾರೆ. ಹಾಗೆಯೇ ಗೀತೆಯನ್ನು ಬಹಳ ಅದ್ಭುತವಾಗಿ ಸರಿಗಮಪ ವಿನ್ನರ್ ಆದ ಡಾಕ್ಟರ್ ಶ್ರೀರಾಮ್ ಖಾಸರ್ ಮತ್ತು ಸಿನಿಮಾ ಗಾಯಕಿ ಭವ್ಯ ಹೆಬ್ಬಾಲೆ ಮತ್ತು ಸಮರ್ಥ್ ರವರು ಹಾಡಿದ್ದಾರೆ. ಇನ್ನು ವಿಡಿಯೋ ಎಡಿಟರ್ ಜೇಮ್ಸ್ ಮುನಿ, ಸಾಹಿತ್ಯ ಶೈಲೇಶ್ ಪಟವರ್ಧರ್. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಯಾ ಫೌಂಡೇಶನ್ ಅಧ್ಯಕ್ಷರಾದ ಭರತ್ ಭೂಷಣ್ ರವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಗೋಪಿನಾಥ್ ರೆಡ್ಡಿ, ಶ್ರೀಮತಿ ಗಾಯತ್ರಿ ಗೋಪಿನಾಥ್ ರೆಡ್ಡಿ, ಯುವ ನಾಯಕರಾದ ಅನಿಲ್ ಶೆಟ್ಟಿ, ಸರ್ಜಾಪುರ SV ರಾಘವೇಂದ್ರ, ಶ್ವೇತ ರಾಘವೇಂದ್ರ, HSR ರವಿ, BTM ವಿಧಾನಸಭಾ ಕ್ಷೇತ್ರದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಶ್ರೀಮತಿ ಸುಮತಿ ಅಶೋಕ್, ಮುಖಂಡರಾದ ಸದಾಶಿವರೆಡ್ಡಿ, ಸುನಿಲ್, ಹಾರೋಹಳ್ಳಿ ರಘು, ದೀಪಕ್ ರಾಜ್, ಅವಿನಾಶ್ ಮೊದಲಾದವರು ಹಾಜರಿದ್ದರು. ನಯಾ ಫೌಂಡೇಶನ್, ಫಸ್ಟ್ ಆಫ್ ಆಲ್ ಫೌಂಡೇಶನ್ ಬಗ್ಗೆ ಮಾತಾಡಬೇಕು. ಯೂತ್ಸ್ಗೆಲ್ಲರಿಗೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು. ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದ ಅವರ ತತ್ವ ಇಟ್ಕೊಂಡು ಮಾಡಿರುವಂಥ ಒಂದು ಫೌಂಡೇಶನ್, ದಟ್ ಇಸ್ ನಯಾ ಫೌಂಡೇಶನ್ಗೆ ಆಲ್ ದಿ ವೆರಿ ಬೆಸ್ಟ್. ಇವತ್ತು ಅದ್ರ ಮೇಲೆ ಒಂದು ಸಾಂಗ್ ಬೇರೆ ಮಾಡಿದರೆ
ನಯಾ ಯೂತ್ ಆ್ಯಂಥಮ್ ಅಂತ ಸಿಂಗರ್ಸ್, ಮ್ಯೂಸಿಷಿಯನ್ಸ್ ಎಲ್ಲ ಸ್ಟೂಡೆಂಟ್ಸ್ ಆ್ಯಂಡ್ ನಮ್ಮ ಇವರು ಮತ್ತೆ ಭರತ್ ಸರ್ಗೆ ಎಲ್ಲ ಕ್ರೆಡಿಟ್ಸು ಭರತ್ ಸರ್ಗೆ ಗೊತ್ತಿರುತ್ತೆ. ಒಂದು ಪ್ಲಾಟ್ಫಾರ್ಮ್ ಮಾಡಬೇಕು ಅಂತ ಅನ್ಕೊಳ್ಳೋದನ್ನೇ ಈಗಿನ ಕಾಲದಲ್ಲಿ ಇಲ್ಲ ಯಾರು. ಸೊ ಈ ಥರ ಒಂದು ಪ್ಲಾಟ್ಫಾರ್ಮ್ ಮಾಡಿ ಎಲ್ಲರಿಗೂ ಒಂದು ಅವಕಾಶ ಕೊಡಬೇಕು ಅನ್ನೋದು ಇದೆಯಲ್ಲ. ಸೊ ಹ್ಯಾಟ್ಸ್ ಆಫ್ ಟು ಯು ಸರ್. ಆಲ್ ದ ವೆರಿ ಬೆಸ್ಟ್. ಸೋ ಮಚ್ ಸರ್. ನಿಮ್ಮ ಒಂದು ಸಪೋರ್ಟು ವಿಷಯ ಹೀಗೆ ಇರಲಿ. ಇಲ್ಲ ಯಾಕಂದ್ರೆ ನೋಡಿ, ನಿಮ್ಮಂತ ಒಬ್ರು ಯೂತ್ ಐಕಾನಿಕ್ ತರ ನಮ್ಮ ಒಂದಷ್ಟು ಯೂತ್ಗೆ ಈ ರೀತಿ ಸಾಂಗ್ ಮುಟ್ಟಿದಾಗ ನಿಜಕ್ಕೂ ತುಂಬಾ ಜನಕ್ಕೆ ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ. ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಜೊತೆ ನಾವೆಲ್ಲರೂ ಇದ್ದೀವಿ. ಯು ಅಂಡ್ ವಿ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ವಿಲ್ ಬಿ ವೆರಿ ಹ್ಯಾಪಿ. ನಮಸ್ಕಾರ. ನಮ್ಮ ಭರತ್ ಭೂಷಣ್ ಮತ್ತೆ ಅವರ ಸ್ನೇಹಿತರ ನೇತೃತ್ವದಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಅಸೆಂಬ್ಲಿ ಯೂತ್ ಅಸೋಸಿಯೇಷನ್ ನಯಾ ಅನ್ನುವಂಥ ಸಂಸ್ಥೆ, ವಿಶೇಷವಾಗಿ ನಮ್ಮ BTM ಯುವಕನ ಭಾಗದಲ್ಲಿ ಯುವಕರನ್ನ ಒಗ್ಗೂಡಿಸ್ತಾ ಬೇರೆ ಬೇರೆ ಸೋಷಿಯಲ್ ಸರ್ವಿಸ್ ಆಕ್ಟಿವಿಟೀಸ್ಗಳನ್ನು ನಿರಂತರವಾಗಿ ಈ ಸತಿ ಅವರು ವಿವೇಕಾನಂದರ ಸ್ಫೂರ್ತಿಯಿಂದ ಒಂದು ಯೂತ್ ಆ್ಯಂಥಮ್ ಲಾಂಚ್ ಮಾಡ್ತಾ ಇದ್ದಾರೆ. ನಯಾ ಟೀಮಿಗೆ ಮತ್ತು ಆ ಸಾಂಗನ್ನು ಪ್ರೊಡ್ಯೂಸ್ ಮಾಡಿರುವಂಥ ತಂಡಕ್ಕೆ, ಸಿಂಗರ್ಸಿಗೆ, ಕಂಪೋಸರ್ಸ್ಗೆ ಪ್ರತಿಯೊಬ್ಬರೂ ಕೂಡ ನಾನು ಆ ವಿಷಯದಲ್ಲಿ ಮತ್ತೊಮ್ಮೆ ಭರತ್ ಭೂಷಣ್ಗೆ ಇಡೀ ಟೀಮ್ಗೆ ಅವರ ಪ್ರಯತ್ನ ಮತ್ತಷ್ಟು ಯಶಸ್ವಿಯಾಗಿ ಪಾಲ್ಗೊಳ್ಳಲಿದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ದೇಶದ ಯುವ ಶಕ್ತಿಯ ಪ್ರೇರಣೆ ಅಂದರೆ ಅದು ಸ್ವಾಮಿ ವಿವೇಕಾನಂದ ಅವರು. ಸ್ವಾಮಿ ವಿವೇಕಾನಂದ ಅವರ ಹಲವಾರು ಸಂದೇಶಗಳು, ಅವರ ಉಪದೇಶಗಳು ಮತ್ತು ಭಾಷಣಗಳು ಈಗೂ ಕೂಡ ಪ್ರೇರಣಾದಾಯಕವಾಗಿವೆ. ಆದರೆ ಇದುವರೆಗೆ ಎಲ್ಲೂ ಕೂಡ ಇದನ್ನು ಹಾಡಿನ ರೂಪದಲ್ಲಿ, ಗೀತೆಯ ರೂಪದಲ್ಲಿ ಎಲ್ಲೂ ಕೂಡ ನಾವು ಕೇಳಿಲ್ಲ. ಇಂತಹ ಸಂದರ್ಭದಲ್ಲಿ ನಯಾ ಫೌಂಡೇಶನ್ ಅವರು ಯೂತ್ ಆ್ಯಂಥಮ್ ಅನ್ನು ಅವರೇ ಕಾನ್ಸೆಪ್ಚುಲೈಸ್ ಮಾಡಿ ಅದನ್ನು ಹಾಡಿದ್ದಾರೆ. ಇದು ತುಂಬ ಪ್ರೇರಣಾದಾಯಕವಾಗಿದೆ. ಇದು ನಮ್ಮ ಯುವ ಜನತೆಗೆ ಒಂದು ಪ್ರೇರಣಾದಾಯಕವಾದಂಥ ಒಂದು ಗೀತೆ ಅಂತಲೇ ನನ್ನ ಭಾವನೆ. ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಹಾಡಿದ್ದಾರೆ. ಅದೆಲ್ಲರಿಗೂ ನನ್ನ ಅಭಿನಂದನೆ. ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿ ನಾಗೇಂದ್ರ ಪ್ರಸಾದ್ ಮಾತಾಡ್ತೀನಿ. ಇದೇ ಏಪ್ರಿಲ್ 19ನೇ ತಾರೀಕು ನಯಾ ಫೌಂಡೇಶನ್ ಇಂದ ಒಂದು ಯೂತ್ ಆ್ಯಂಥಮ್ ಅಂತ ಬಿಡುಗಡೆ ಆಗ್ತಿದೆ. ವೀರ ಸನ್ಯಾಸಿ ವಿವೇಕಾನಂದರ ಅವರ ಸೂಕ್ತಿಗಳ, ಅವರ ಮಾತುಗಳನ್ನು ಆಧರಿಸಿದಂಥ, ಅವರ ವಿಚಾರಧಾರೆಗಳೊಂದಿಗೆ ಇರುವಂಥ ಒಂದು ಆ್ಯಂಥಮ್. ಈ ಆ್ಯಂಥಮ್ ಬಿಗ್ FM 92.7 ಅಲ್ಲಿ ಬಿಡುಗಡೆ ಆಗ್ತಿದೆ. ಕೇಳಿ ಎಂಜಾಯ್ ಮಾಡಿ. ಒಳ್ಳೆಯದು. ಈ ದಿನ ನಯಾ ಫೌಂಡೇಶನ್ ನಮ್ಮ ಭರತ್ ಭೂಷಣ್ ಅವರ ಒಂದು ನಾಯಕರು, ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಯಾ ಯೂತ್ ಆ್ಯಂಥಮ್ ಕಾರ್ಯಕ್ರಮಕ್ಕೆ ಒಳ್ಳೆಯ ಸ್ಥಾನ ಇವತ್ತು ಆಚರಿಸಿದ್ದಾರೆ ಮಾಡಿದ್ರು. ಇವತ್ತು ಸ್ವಾಮಿ ವಿವೇಕಾನಂದರ ಏನು ನಡೆ ಇದೆ, ಯಾವ ಥರ ಅವರು ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟು ಅದಕ್ಕೆ ಎಲ್ಲ ಯೂತ್ ಇವತ್ತು ಭರತ್ ಭೂಷಣ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಇವತ್ತು ನಯಾ ಫೌಂಡೇಶನ್ ಅಂತ ಮಾಡ್ತಾರೆ. ಇದು ಬಹುಶಃ 19ನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಇಡೀ ದಿವಸ ಯುವಕರಿಗೆ ಪ್ರೇರಣೆಯಾಗಿ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಬೇಕು ಅಂತ ಇವತ್ತಿನ ಯುವಕರು ಬೇರೆ ಒಳ್ಳೆಯ ಒಂದು ದಿಕ್ಕಿಗೆ ಕರ್ಕೊಂಡು ಎಲ್ಲ ಯುವಕರಿಗೆ ಒಳ್ಳೆಯದಾಗಿ ಮತ್ತು ನಮ್ಮ ಸ್ನೇಹಿತ ಭರತ್ ಭೂಷಣ್ ಅವರು BTM ಬಡಾವಣೆಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರೇರಣೆಯಾಗಿದೆ. ಅವರು ಕೂಡ ಒಂದು ಒಳ್ಳೆಯದಾಗಿ ಒಂದು ಯೂತ್ ಆಲ್ಬಮ್ ರಿಲೀಸ್ ಆಗ್ತಾ ಇದೆ. ಇದೇ 19ನೇ ತಾರೀಕು. ತುಂಬ ನೈಜತೆ, ದೇಶಭಕ್ತಿ, ಐಕ್ಯಮತ್ಯ ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಈ ಹಾಡು ಸ್ವಾಮಿ ವಿವೇಕಾನಂದರಿಂದ ಪ್ರೇರಣೆಗೊಂಡಂತಹ ಹಾಡು. ಇದು ಎಲ್ಲರನ್ನ ತಲುಪ್ತಾ ಇದೆ. ದಯವಿಟ್ಟು ಈ ಹಾಡನ್ನು ಕೇಳಿ ಮತ್ತು ಈ ಹಾಡಿನ ರಚನೆಯ ಹಿಂದೆ ಇರುವ ಪ್ರತಿಯೊಬ್ಬರಿಗೂ ಕೂಡ
ಶುಭಾಶಯಗಳು, ಅಭಿನಂದನೆಗಳು. ನಮಸ್ಕಾರ. ಎಲ್ಲರೂ ನಮಸ್ಕಾರ. ನಾನು ಸುನೀಲ್ ಮಾತಾಡ್ತಾ ಇದ್ದೀನಿ. ನಮ್ಮ ಭರತ್ ಭೂಷಣ್ ಅವರು ಸ್ಥಾಪಿಸಿರುವ ನಯಾ ಫೌಂಡೇಶನ್ ಇವರು ವತಿಯಿಂದ ಹೊಸದಾಗಿ ಸಾಂಗ್ ಬಂದಿದೆ, ನಯಾ ಯೂತ್ ಆ್ಯಂಥಮ್ ಅಂತ. ತುಂಬ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ರೋಹನ್ ಅವರು, ಮತ್ತು ಲಿರಿಕ್ಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಒಂದು ಏನಂದರೆ ವಿವೇಕಾನಂದ ಅವರ ಐಡಿಯಾಲಜಿ ಇಟ್ಕೊಂಡು ಆ ಯುವಕರಿಗೆ ಒಂದು ಸ್ಫೂರ್ತಿ ತುಂಬುವಂಥ ಸಾಂಗ್. ಇವತ್ತು ನೋಡಿದ್ರೆ ತುಂಬ ಯುವ ಜನತೆ ಹಾದಿಕರ್ತಾ ಇದೆ, ಮತ್ತು ಇದರಲ್ಲಿರೋ ಒಂದು ಆ ಸ್ಫೂರ್ತಿ ಸಾಲುಗಳು ಅವ್ರಿಗೆ ಜೀವನದಲ್ಲಿ ಒಂದು ಏನಾದರೂ ಸಾಧನೆ ಮಾಡೋಕ್ಕೆ ಪ್ರೇರೇಪಿಸುತ್ತೆ. ಭರತ್ ಭೂಷಣ್ ಅವರು ತುಂಬ ಸಮಾಜ ಕಾರ್ಯಗಳನ್ನ ನಯಾ ಫೌಂಡೇಶನ್ ಮುಖಾಂತರ ಮಾಡ್ಕೊಂಡಿದ್ದಾರೆ. ಸೊ ಇದೇ ರೀತಿ ಅವ್ರ ಸಾಧನೆ ಕಾರ್ಯಗಳೆಲ್ಲ ಮುಂದುವರೆಗೆ ನಾನು ಆಗಿರ್ತೀನಿ. ಮತ್ತು ನಯಾ ಯೂತ್ ಆ್ಯಂಥಮ್ ಇದ್ರೆ ಯುವಕರಿಗೆ ಸ್ಫೂರ್ತಿಯಿಂದ ಅವ್ರು ಮಾಡಲು ಒಂದು ಚಿಹ್ನೆ ಆಗಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ. ಇವತ್ತು ನಯಾ ಅವರಿಗೆ ಯೂತ್ ಆಂಥಮ್ ರಿಲೀಸ್ ಆಗಿದೆ. ನಾನು ಈ ಜಸ್ಟ್ ಆ ಹಾಡು ಕೇಳಿ ಮುಗಿಸ್ದೆ. ಇದು ನಮ್ಮ ನಯಾ ದೇಶಕ್ಕೆ ಜಯ ಅಂತ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಸಿಂಗರ್ ಒಳ್ಳೆ ಮೆಸೇಜ್ ಕೂಡ ಇದೆ. ನಮಗೆ ಹಾಡು ನೋಡಿದಾಗ ಯೂತ್ ಮೂವ್ಮೆಂಟ್ ಈ ಒಂದು ಜಾರಿ ಕೊಟ್ಟಿರುವಂತರನೇ. ಸೊ ಇದು ನೋಡಿ ಬಹಳ ಖುಷಿ ಆಯ್ತು. ಹಾಡು ತುಂಬಾ ಚೆನ್ನಾಗಿದೆ, ನೀವು ಎಲ್ಲರೂ ಕೇಳಿ. ಅಂಡ್ ಯೂತಿಗೆ ಇಷ್ಟೇ ಹೇಳಕ್ ಬರ್ತೀನಿ, ದೇಶ ಯಾವತ್ತೂ ಮನಸ್ಸಲ್ಲಿ ನೀವು ಹೇಗೆ ನಿಮ್ಮ ಪರಿವಾರನ ನಿಮ್ಮ ಜನರನ್ನ ಇಟ್ಕೊಂಡು ಮುಂದೆ ನಡೆದಿರೋ ನಿಮ್ಮ ದೇಶನು ನಿಮ್ಮ ದೇಶ ಅನ್ನೋ ಅಭಿಮಾನ, ದೇಶ ಆಶೆ ಅಭಿಮಾನ ಮನಸ್ಸಲ್ಲಿ ಇಟ್ಕೊಂಡು ನಡೆಯಲಿ ಅಂತ ಅಷ್ಟೇ ಇಷ್ಟಪಡ್ತೀನಿ. ನಮಸ್ಕಾರ. ನನ್ನ ಆತ್ಮೀಯ ಸ್ನೇಹಿತರಾದಂಥ ಶ್ರೀಯುತ ಭರತ್ ಭೂಷಣ್ ಅವರ ಸಂಸ್ಥೆ ನಯಾ ಫೌಂಡೇಶನ್ಗೆ 10 ವರ್ಷದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ಯುವಕರನ್ನ ಪ್ರೇರೇಪಿಸಲಿಕ್ಕೆ ಯೂತ್ ಆ್ಯಂಥಮ್ ಅನ್ನುವಂಥ ಒಂದು ಗೀತೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸಂಸ್ಥೆಗೆ ಶುಭವಾಗಲಿ. ಹೆಚ್ಚು ಹೆಚ್ಚು ಯುವಕರು ಈ ಸಂಸ್ಥೆಯೊಂದಿಗೆ ಜೋಡಿಸಿಕೊಂಡು ಸಾಮಾಜಿಕವಾಗಿ ಜನರ ಮಧ್ಯೆ ಕಾರ್ಯವನ್ನು ನಿರ್ವಹಿಸುತ್ತಾ ಒಳ್ಳೆ ದಿಶೆಯಲ್ಲಿ ಯುವಕರನ್ನ ಪ್ರೇರೇಪಿಸಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ನಯಾ ಫೌಂಡೇಶನ್ ವತಿಯಿಂದ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ವೇದಿಕೆ ಮೇಲೆ ನಾನು ಬರಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ವಿಧಾನ ಪರಿಷತ್ ಸದಸ್ಯರು ಆದಂತಹ ಗೋಪಿನಾಥ್ ರೆಡ್ಡಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಗೋಪಿನಾಥ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಇದೀಗ ನಮ್ಮ ಕಾರ್ಯಕ್ರಮದ ಪ್ರಮುಖ ಘಟ್ಟದಲ್ಲಿ ನಾವಿದ್ದೀವಿ. ನಯಾ ಯೂತ್ ಆಂಥಮ್ ಸಾಂಗ್ ನ ರಿಲೀಸ್ ಮಾಡ್ತಾ ಇದ್ದೀವಿ. ಬಹಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಇಷ್ಟೇ, ನಿಮ್ಮೆಲ್ರಿಗೂ ಗೊತ್ತಿದೆ. ನಯಾ ಅನ್ನೋದು ಒಂದು ಥೀಮ್ ಬಹಳ ಚೆನ್ನಾಗಿದೆ. ನಮ್ಮ ದೇಶಕ್ಕೆ ಜಯ. ಯಾವಾಗ್ಲೂ ನಯಾ ಅನ್ನೋ ಒಂದು ಫೌಂಡೇಶನ್ ಜೊತೆಗೆ ನಾವು ಕೈ ಜೋಡಿಸೋಣ ಸ್ನೇಹಿತರೆ. ಇಂದಿನ ಯುವ ಪೀಳಿಗೆಯವರಿಗೆ ಎಸ್ಪೆಷಲಿ ಈ ಒಂದು ಹಾಡನ್ನ ನಾವು ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರ ಸಂದೇಶವನ್ನ ಸಾರುವಂತಹ ನಿಟ್ಟಿನಲ್ಲಿ ಈ ಒಂದು ಹಾಡು.
ನಮ್ಮ ತಂದೆ ತಾಯಿ ಸುಮತಿಯವರು ಅಶೋಕ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತೀನಿ. ಹಾಗೆ ನಮ್ಮ ಗಾಯತ್ರಿ ಅಕ್ಕ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಂಡು, ನನಗೆ ಒಂದು ಒಳ್ಳೆಯ ಮೂಮೆಂಟ್ ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ, ಒಂದು ಸಂಘಟನೆ ನಾವು ಕಟ್ಟಿದಾಗ ಯಾರು ಕೂಡ ಈ ಮಟ್ಟಕ್ಕೆ ಬರುತ್ತೆ, ನಾವು ಒಂದು ಯೂತ್ ಆ್ಯಂಥಮ್ನ ಕೊಡ್ತೀವಿ, ಇಷ್ಟೊಂದು ಕಾರ್ಯಗಳು ನಮ್ಮ ಕಡೆಯಿಂದ ನಡೆಯುತ್ತೆ ಅಂತ ನಾವು ಕೂಡ ಅಂದ್ಕೊಂಡಿರಲಿಲ್ಲ. ಯಾವುದೋ ಒಂದು ಶಕ್ತಿ ಇದನ್ನ ನಡೆಸ್ತಾ ಇದೆ ಅಂತ ನಾನು ಅನ್ಕೊಂತೀನಿ. ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ಇದು ನಾನು ನಡೆಸ್ತಾ ಇರೋದಲ್ಲ, ಯಾವುದೋ ಒಂದು ಶಕ್ತಿ ನನ್ನ ಕೈಯಲ್ಲಿ ಈ ಒಂದು ಕಾರ್ಯವನ್ನು ಮಾಡ್ತಿದೆ ಅಂತ ನಾನು ಅನ್ಕೊಂತೀನಿ. ನಿಜಕ್ಕೂ ಈ ರೀತಿಯಲ್ಲಿ ಆಗಬೇಕು ಅಂದರೆ ಅದು ಒಂದು ದೇವರ ಪ್ರೇರಣೆ ಕೂಡ ಬೇಕು. ಹಾಗೆ ಒಂದು ಸ್ವಾಮಿ ವಿವೇಕಾನಂದ ಅವರ ಆಶೀರ್ವಾದ ಸಹ ನನ್ನ ಭಾಗಕ್ಕೆ ಒಂದು ಮಾಸ್ ಲೀಡರ್, ಒಂದು ಮಾಸ್ ಹೀರೋ ಅವರು ಯಾವಾಗಲೂ ಮಾಸ್ ವ್ಯಕ್ತಿಗಳಿಗೆ ನಾನು ತಲುಪಿಸ್ಬೇಕು, ಈಗಿನ ಪೀಳಿಗೆಗೆ ನಾನು ತಲುಪಿಸ್ಬೇಕು ಅನ್ನೋದೇ ನನ್ನ ಧ್ಯೇಯ ಉದ್ದೇಶ. ಹಾಗಾಗಿ ಈ ಕಾರ್ಯಗಳನ್ನ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ತಾ ಇರುವಂತ ಈ ಪ್ರಕೃತಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದ್ರೆ ಅದೇ ಸತ್ಯ, ಇದು ನಾನು ಯಾವುದೂ ಪ್ಲಾನ್ಡ್ ಇಲ್ಲ, ಇದು ಅನ್ಪ್ಲಾನ್ಡ್, ಎಲ್ಲವೂ ಅದಾಗೆ ಅದು ಆಗ್ತಾ ಇರುವಂತದ್ದು ಕಾರ್ಯ ಇದು. ಹಾಗಾಗಿ ಈ ತರ ಒಂದು ಸಾಂಗ್ ಕೊಟ್ಟಿದ್ದೀವಿ, ದಯವಿಟ್ಟು ಎಲ್ಲ ನೋಡಿ ಮುಂದಿನ ಗಳಲ್ಲೂ ಕೂಡ ಇದನ್ನ ಬೇರೆಯವರಿಗೆ ಮುಟ್ಟಿಸಿ ಅಂತ ಕೂಡ ನಾನು ಕೇಳ್ಕೊಂತೀನಿ. ಹಾಗಾಗಿ ನಮ್ಮ ಈ ಬಂದಿರುವಂತ ಗಣ್ಯರು ಕೂಡ ನಾನು ವಿಶೇಷವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಇನ್ನೂ ಸಾಕಷ್ಟು ಗಣ್ಯರು ಬಂದಿದ್ದಾರೆ ವೇದಿಕೆ ಮೇಲೆ, ಅವರು ಬರಬೇಕು. ಸುರೇಶ್ ಸರ್, ದೀಪಕ್ ರಾಜ್ ಅವರು, ಅವಿನಾಶ್ ಅವರು, ಆಮೇಲೆ ನಮ್ಮ ದಿಲೀಪ್ ಸರ್. ಬರೀ ಅವರು ಯಾರ ಹಿಂದೆ ನಾನು ಗೋಪಿಯಣ್ಣ ಫಸ್ಟ್ ಕಾರ್ಯಕ್ರಮದಲ್ಲಿದ್ವಿ. 10 ವರ್ಷ ಆದ್ಮೇಲೂ ಭರತ್ ಜೊತೆ ನಾವಿದ್ದೀವಿ. ಈ ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಿ. ತುಂಬ ಜನ ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಗೀತೆ ಅದ್ಭುತವಾಗಿ ಬಂದಿದೆ. ನಾನು ಮೊದಲೇ ನೋಡಿದ್ದೆ, ಇದು 2ನೇ ಸಲ 3ನೇ ಸಲ ನೋಡ್ತಾ ಇದ್ದೆ. ಸೊ ತುಂಬ ಅದ್ಭುತವಾಗಿ ಬಂದಿದೆ. ಯುವ ಶಕ್ತಿಯನ್ನ ಕೂಡ ಹಾಕಿ ನಯ ಅನ್ನುವಂಥ ಒಂದು ಸಂಸ್ಥೆಯನ್ನ ಕಟ್ಟಿ ಯುವಕರನ್ನ ಒಟ್ಟುಗೂಡಿಸ್ಬೇಕು, ಅವರನ್ನ ತಮ್ಮ ವ್ಯಕ್ತಿತ್ವ ವಿಕಸನದ ಜೊತೆ ಈ ದೇಶದ ಒಳ್ಳೆಯ ಕೆಲಸಗಳಿಗೆ ಅವರನ್ನ ಜೋಡಿಸ್ಬೇಕು ಅನ್ನುವಂಥ ಒಂದು ಸದುದ್ದೇಶದಂತಹ ಪ್ರಾರಂಭಿಸಿದಂಥ ಭರತ್ ಭೂಷಣ್ ಪ್ರಾರಂಭಿಸಿದಂಥ ಒಂದು ಸಂಸ್ಥೆ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ. ತುಂಬ ಸಂತೋಷ. 1 ದಶಕಗಳನ್ನು ಪೂರೈಸಿದಂಥ ನಯಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಇದರ ಜೊತೆ ಕೆಲಸ ಮಾಡ್ತಿರುವಂಥ ಎಲ್ಲ ವಾಲಂಟಿಯರ್ಸ್ಗೆ ಅಭಿನಂದನೆ ನಾನು ಹೇಳ್ತೇನೆ. ಸೊ ಗೋಪಿ ಅಣ್ಣ ಎಲ್ರಿಗೂ ಮಾರ್ಗದರ್ಶಕರು. ಅವರ ಮಾರ್ಗದರ್ಶನದಲ್ಲಿ ಒಂದು ಸಂಸ್ಥೆ 10 ವರ್ಷವನ್ನು ಪೂರೈಸಿದೆ ಅನ್ನೋದೇ ಬಹಳ ಸಂತೋಷ. ನಮ್ಮೆಲ್ಲರಿಗೂ ಅವರ ಮಾರ್ಗದರ್ಶನ ಹಾಗೆ ಇರಲಿ. ನಮ್ಮ ಜೊತೆ ಇರುವಂಥ ಎಲ್ಲ ಸುರೇಶ್ ಜಿ ಇರ್ಬೋದು, ರವೀಣ. ಸೊ ಇಲ್ಲಿ ಆಕ್ಚುಲಿ ಈ ಜಾಗ ನೋಡಿದಾಗ ನಾನು ಅಂತಿದ್ದೆ, ನಮ್ಮ PTM ಅಲ್ಲಿ ಈ ಥರದ ಒಂದು ಜಾಗ ಇರಲ್ಲ ರವೀಣ, ಒಳ್ಳೆ ಚೆನ್ನಾಗಿರೋ ಒಂದು ಆಂಫಿ ಥಿಯೇಟ್ರು ಅಲ್ಲ ಅಧ್ಯಕ್ಷ ಅಲ್ವಾ? ಸೊ ಒಂದು ಒಳ್ಳೆ ಅಲ್ಲ, ಅದೇ ಇಷ್ಟು ಚೆನ್ನಾಗಿರೋ ಆಂಫಿ ಥಿಯೇಟರ್ ಇದೆ. ನಾವು ಮಾಡಿದ್ರೆ ನೆಕ್ಸ್ಟ್ ವೇಳೆ ಅಲ್ಲೇ ಕಾರ್ಯಕ್ರಮ ಮಾಡ್ಬೇಕಂತೆ. ಎಲ್ರಿಗೂ ಒಳ್ಳೇದಾಗ್ಲಿ. ನಾನು ಆಕ್ಚುಲಿ ನಾಯಕ ನಟ ಅನ್ನೋದು ಫಸ್ಟ್ ಬಿಟ್ಟು ಆಕ್ಚುಲಿ ಭರತ್ ಭೂಷಣ್ ನಾವೆಲ್ಲ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಂತವ್ರು. ಸೊ ನಾಯಕ ನಟ ಆಕ್ಸಿಡೆಂಟಲಿ ಅಲ್ಲ, ಕೆಲವೊಂದ್ಸಲ ಚಾಯ್ಸ್ ಆಗಿ ಏನೋ ಮಾಡಬೇಕು ಅಂತ ಹೊರಡ್ತೀವಿ. ಒಂದು ಚಿತ್ರದ ಮೂಲಕ ಒಂದು ಸಂದೇಶವನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಪ್ರಾರಂಭಿಸಿದಂತಹ ಚಿತ್ರದ ಶೂಟಿಂಗ್ ಪೂರ್ಣವಾಗಿದೆ. ಸೆಪ್ಟೆಂಬರ್ನಲ್ಲಿ ಥಿಯೇಟರ್ನಲ್ಲಿ ಇರ್ತೇವೆ. ಸೊ ಎಲ್ರಿಗೂ ಧನ್ಯವಾದ. ನಯಾ ತಂಡಕ್ಕೆ ಮತ್ತೊಮ್ಮೆ ಮಾತಾಡಬೇಕು. ಈಗ ನಮ್ಮ ಲಿರಿಕ್ಸ್ ರೈಟರ್ ಶೈಲೇಶ್ ಪಟವರ್ಧನ್ ಸರ್ ಅವರು ಈ ಗೀತೆಯನ್ನು ರಚನೆ ಮಾಡಿದ್ದಾರೆ. ಅದು ವಿಶೇಷವಾದ ಧನ್ಯವಾದಗಳು. ಭವ್ಯ ಮೇಡಮ್ ನಾವು ತಲುಪಿಸ್ಬೇಕು, ಬಿಕಾಸ್ ರಾಗಸುಧಾನ ಸಂಸ್ಥೆ ಮೂಲಕನೇ ಈ ಸಾಂಗ್ ಆದಂಥದ್ದು. ಈ ಒಂದು ಹಾಡು ಬಿಡುಗಡೆ ಆಗಿದೆ. ಬಹಳಷ್ಟು ಗಣ್ಯರು ಜನ ಎಲ್ಲರೂ ಖುಷಿ ಪಟ್ಟಿದ್ದಾರೆ, ನೀವು ಕೂಡ ಖುಷಿ ಪಟ್ಟಿದ್ದೀರಾ ಅನ್ಕೊಂಡಿದ್ದೀನಿ ಈ ಒಂದು ಗೀತೆಯನ್ನ ನೋಡಿ. ಹಾಗಾಗಿ ಇನ್ನು ಮುಂದೆ ಪ್ರೋತ್ಸಾಹ ಕೊಡಬೇಕು. ಶೈಲೇಶ್ ಪಟವರ್ಧನ್ ಸರ್ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಂಡು ಹೇಳ್ತಿ ಹಾಗೆ ಹಿಂಗೊಂದು ಹಾಡು ರಚಿಸ್ಬೇಕು ಅಂತ ಕೇಳಿದ್ರು. ಹಾಗೆ ಅದ್ರ ಟ್ಯೂನ್ ರೋಹನ್ ಗೌಡ ಅವ್ರು ಕಳಿಸಿದ್ರು. ವಿವೇಕಾನಂದ ಅವರ ತತ್ವ ಅಂದ ತಕ್ಷಣ ನನಗೆ ಐ ಡೋಂಟ್ ನೋ ಬಂದಿದ್ದೆ ಬಾಯಿಗೆ ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತ. ಯಾಕಂದ್ರೆ ಈಗ ಪ್ರತಿಯೊಬ್ಬರ ಹತ್ರ ಒಂದು ಶಕ್ತಿ ಇದೆ. ಸೊ ವಿ ಶುಡ್ ಜಸ್ಟ್ ಬಿಲೀವ್ ಇನ್ ಅವರ್ ಸೆಲ್ಫ್. ನಮ್ಮ ಹತ್ರ ಆ ಶಕ್ತಿ ಇದೆ, ನಾವು ಅದನ್ನು ಉಪಯೋಗಿಸ್ಕೊಡ್ಕೋಬೇಕು. ಹಾಗಾಗಿ ನಾನು ಭವ್ಯ ಮತ್ತೆ ರೋಹನ್ ಗೌಡ ಅವ್ರು ಕೂತ್ಕೊಂಡು ಇದು ರಚಿಸಿದ ಮೇಲೆ ಮಸಾಲೆ ದೋಸೆ ತಿನ್ಕೊಂಡು ಇನ್ನೊಂದು 4 ಲೈನ್ ಬರೆದ್ವಿ. ಅವ್ರಿಬ್ಬರಿಗೆ ಅಂತೂ ಅಲ್ಲಿ ಹೋಟ್ಲಲ್ಲಿ ಕೂತಿದೀವಿ ಅನ್ನೋ ಗಮನ ಕೂಡ ಇಲ್ಲ, ಅಷ್ಟು ಇನ್ವಾಲ್ವ್ ಆಗ್ಬಿಟ್ಟಿದ್ರು ಇವರಿಬ್ರು. ಹೋಟ್ಲಲ್ಲಿ ಜೋರಾಗಿ ಆಡ್ತಾ ಇದ್ದಾರೆ ನಾನು ಬರೀತಾ ಇದ್ರೆ. ಒಂಥರ ಆ ಥರ ಇನ್ವಾಲ್ವ್ಮೆಂಟ್ ನಾನು ನೋಡಿ ನಂಗೆ ತುಂಬಾ ಸಂತೋಷ ಆಯ್ತು.
ನಾನು ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಈ ತರ ನಾನು ಇನ್ವಾಲ್ವ್ ಆಗ್ತೀನಿ, ಇಷ್ಟು ದೊಡ್ಡದಾಗಿ ಹಾಡು ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರ್ಲಿಲ್ಲ. ತುಂಬಾ ಸರ್. ಸೊ ಅದಕ್ಕೆ ಎಲ್ಲ ತರ ಸಪೋರ್ಟಿವ್ ಆಗಿದ್ವಿ ಸರ್. ನಮ್ಗೆಲ್ಲ ಸಪೋರ್ಟ್ ಮಾಡಿ ಕೊನೆಗೆ ಸಾಂಗ್ ಫಸ್ಟ್ ಟೈಮ್ ಇವ್ನು ಮಾಡ್ತಾರೆ ಅಂತ ಏನು ಇದು ಡೌಟ್ಸ್ ಏನು ಇಲ್ಲದೆ ಎಲ್ಲ ದೊಡ್ಡವ್ರ ಹತ್ರ ಕರ್ಕೊಂಡು ಹೋಗಿ ಇದೆಲ್ಲ ಬೈಟ್ ಎಲ್ಲ ಕೊಡ್ಸಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಶೈಲೇಶ್ ಸರ್ಗೂ ತುಂಬ ಥ್ಯಾಂಕ್ ಯು ಹೇಳಬೇಕು ಲಿರಿಕ್ಸ್ಗೆ. ಹಾಗೂ ಡಾಕ್ಟರ್ ಶ್ರೀರಾಮ್ ಕಾಸರ್ ಸರ್ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಮತ್ತೆ ಬೊಬ್ಬೆ ಮ್ಯಾಮ್ ಕೂಡ ಅವರು ನನ್ನ ಪ್ರೀತಿಯ ಗೆಳೆಯ ಸಮರ್ಥ್ ಎಂ ಜಿ ಅಂತ. ಸೊ ನಾವಿಬ್ರು ಒಂದೇ ಕಾಲೇಜ್ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಭವ್ಯ ಅವ್ರಿಗೆ. ಥ್ಯಾಂಕ್ ಯು ಭವ್ಯ, ಥ್ಯಾಂಕ್ ಯು ಸೋ ಮಚ್. ನಾನು ಈ ಥರ ಹಾಡ್ತೀನಂತ ನೀ ದೇವರಾಣಿ ಅಂದ್ಕೊಂಡಿಲ್ಲ, ಬಟ್ ನಾನು ಏನು ಅನ್ನೋದು ಭವ್ಯ ನೀನು ಹಾಡ್ತೀಯ ನೀ ಬಾ ಅಂತ. ನಿಜವಾಗ್ಲೂ ಭರತ್ ಸರು ಕೂಡ ನನಗೆ ಬಹಳ ಸಪೋರ್ಟ್ ಮಾಡಿದರು. ಥ್ಯಾಂಕ್ ಯು ರೋಹನ್ ಮತ್ತು ನಮ್ಮ ಸಮರ್ಥ ಕೂಡ, ಎಲ್ಲ ಟೀಮು ಕೂಡ ನನಗೆ ಭಾಳ ಸಪೋರ್ಟ್ ಮಾಡಿದ್ರಿ. ಈ ಹಾಡನ್ನು ಎಲ್ಲರೂ ಕೇಳ್ರಿ. ನಮ್ಮ ಭರತ್ ಸರ್ ಹೇಳಿದಾಗೆ ಎಲ್ಲರನ್ನು ಮುಟ್ಟಿಸಿ ಎಲ್ಲರಿಗೂ ಒಂದು ಹೊಸ ಪ್ರಯತ್ನ. ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ನಯಾ ಸಂಸ್ಥೆ ಮೇಲೆ. ಭರತ್ ಅವರಿಗೂ ಕೂಡ ಶುಭಾಶಯಗಳು. ಒಂದು ಮಾತನ್ನು ಹೇಳ್ತಾ ಇದ್ರು, ಮೈ ಹೋಪ್ ಲೈಸ್ ಇನ್ ದ ಯಂಗರ್ ಜನರೇಷನ್, ದ ಮಾಡರ್ನ್ ಜನರೇಷನ್, ಔಟ್ ಆಫ್ ದೆಮ್ ಕಮ್ ಮೈ ವರ್ಕರ್ಸ್ ಅಂತ. ಇವತ್ತು ಅದು ಸತ್ಯ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಇವತ್ತಿನ ಸಮಾಜದ ಪರಿವರ್ತನೆಗಾಗಿರ್ಬೋದು, ಇವತ್ತಿನ ಸಮಕಾಲೀನ ಯುವಕರಲ್ಲಿ ಒಂದು ಹೊಸ ರೀತಿಯ ಚಿಂತನೆಯ ಜೊತೆಗೆ ಸಮಾಜ ಸೇವೆಯ ಜೊತೆಗೆ ಸಾಂಸ್ಕೃತಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಸಮಾಜವನ್ನು ಪರಿವರ್ತನೆ ಮಾಡೋದಕ್ಕೆ ಒಂದು ಮಾರ್ಗವನ್ನು ಯುವಕರಿಗೆ ಸ್ವಾಮೀಜಿಯವರು ಕೊಟ್ಟಿದ್ದರು. ಅದನ್ನು ತಮ್ಮದೇ ಆದ ರೀತಿಯಲ್ಲಿ, ತಮ್ಮದೇ ಆದ ಶೈಲಿಯಲ್ಲಿ ಇವತ್ತಿನ ಯುವಕರನ್ನು ಹೇಗೆ ನಾವು ಆಕರ್ಷಣೆ ಮಾಡ್ಬೋದು, ಅವರಲ್ಲಿ ಒಂದು ಪ್ರೇರಣೆ ಮಾಡ್ಬೋದು ಅನ್ನೋದನ್ನು ನಯಾ ಇವತ್ತು ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸೋಣ. ಮತ್ತಷ್ಟು ಯುವಕರು ಈ ಸಂಘಟನೆ ಜೊತೆ ಸೇರಿಕೊಂಡು ತಮ್ಮ ಕಾರ್ಯವನ್ನು ಮತ್ತಷ್ಟು ಯಶಸ್ಸುಗೊಳಿಸಲಿ ಅಂತ ನಮ್ಮ That's all. 50 runs stand up for Bengaluru and it's 4. Koi wicket Koi. Swings again. Result the same. Shot and that's 4 and that's 4. Number 3 on the trot. In the air and over the top. Well played, Abhiswamy. Short outside the off stump. Wide in. Look. 10 ವರ್ಷದಿಂದ ವೀಲ್ ಚೇರ್ ಕ್ರಿಕೆಟ್ನ ಮಾಡ್ತಾ ಇದ್ದೀವಿ. ನಮಗೆ ಇಲ್ಲಿ ನಾವು 2ನೇ ತಾರೀಕು ಡೆಲ್ಲಿಯಲ್ಲಿ ನಾಕೌಟ್ WSC ನಡೆಸಿರೋಂಥ ನಾವು ಸೆಲೆಕ್ಟ್ ಆಗಿದ್ದು. ನಾವು ಈಗ ಅದಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ 2ನೇ ತಾರೀಕು. ನಮ್ಮ ತಂಡಕ್ಕೆ ನಿಮ್ಮ ಕಡೆಯಿಂದ ಧನ್ಯವಾದಗಳನ್ನ, ವಿಶೇಷನ ತಿಳಿಸ್ಬೇಕು. ಎಲ್ಲರೂ ಸ್ಟೇಜ್ ಮೇಲೆ ಬರಬೇಕು ಅಂತ ತಿಳಿಸ್ಬೇಕು ಅಂತಾರೋ. ಅದೇ ಥರ ನಾವು ವೀಲ್ ಚೇರ್ ಕ್ರಿಕೆಟ್ ಅನ್ನೋದನ್ನ ಮಾಡ್ತಾ ಇದ್ದೀವಿ 10 ವರ್ಷದಿಂದ ನಮ್ಮ ಹುಡುಗರಿಗೆ ಪ್ರೋತ್ಸಾಹ. ಬಿಕಾಸ್ ಈ ನಾರ್ಮಲ್ ಕ್ರಿಕೆಟ್ ಯಾವ ತರ ಇದೆ ಅದೇ ತರ ವೀಲ್ ಚೇರ್ ಕ್ರಿಕೆಟ್ ರೂಲ್ಸ್ ಸೇಮ್ ಇರುತ್ತೆ. ನಮ್ದು ಇಂಡಿಯಾದಲ್ಲಿ 18 ಸ್ಟೇಟ್ ಅಲ್ಲಿ ವೀಲ್ ಚೇರ್ ಕ್ರಿಕೆಟ್ ಆಡ್ತಾರೆ. ಕರ್ನಾಟಕದಲ್ಲಿ ನಾವು ಟಾಪ್ 2 ಅಲ್ಲಿ ಇದ್ದೀವಿ. ಹಾಗಾಗಿ ಎಲ್ಲರ ಸಹಕಾರ ನಮಗೆ ಬೇಕು. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನ ಭರತ್ ಸರ್ ಇಲ್ಲಿಗೆ ಇನ್ವೈಟ್ ಮಾಡಿ. ಕರ್ನಾಟಕ ವೀಲ್ ಚೇರ್ ಕ್ರಿಕೆಟ್ ತಂಡದವರಿಗೆ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ನಿಮ್ಮೆಲ್ಲರ ಸಹಕಾರ ಬಿಗ್ ಎಫ್ ಎಂ ಅಲ್ಲಿ ಬರ್ತಾ ಇದೆ. ಈ ಹಾಡನ್ನ ಕೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಭೂಷಣ್, ನಯಾ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕ. ಇವತ್ತು ನಮ್ಮ ಒಂದು ಒಂದು ದೊಡ್ಡ ಒಂದು ಯೋಚನೆ ಏನು ಅಂದರೆ, ಯುವಕರಿಗೆ ಒಂದು ಯೂತ್ ಆ್ಯಂಥಮ್ ಏನು ನಮ್ಮ ನಯಾಯಿಂದ ಕೊಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಅದನ್ನು ಇವತ್ತು ಸಹಕಾರಗೊಳಿಸಿದ್ವಿ. ಏನಕ್ಕೆ ಅಂದರೆ, ನನ್ನ ಒಂದು ಮೂಲ ಉದ್ದೇಶ ಇಷ್ಟೇ, ಯುವಕರಿಗೆ ಒಂದು ಒಳ್ಳೆಯ ಸಂದೇಶ ಇರುವಂತಹ ಒಂದು
ದೊಡ್ಡದಾದ ಯೋಜನೆ ಇರುವಂತಹ ಒಂದು ಗೀತೆಯನ್ನು ಯುವಕರಿಗೆ ಮುಟ್ಟಬೇಕು ಅನ್ನುವಂಥ ಒಂದು ಕಾರಣದಿಂದ, ಹಾಗಾಗಿ ಇವತ್ತು ಎಲ್ಲ ಯುವಕರ ಸಮ್ಮುಖದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಡಿಯೋ ಲಾಂಚನ್ನು ಮಾಡಿ ಇವತ್ತು ವಿಶೇಷವಾಗಿ ನಾವು ಇವತ್ತು ಒಂದು ಸಂಗೀತದ ಕಾರ್ಯಕ್ರಮದ ಮೂಲಕ ಒಂದು ಆಡಿಯೋ ಲಾಂಚನ್ನು ನಾವು ಮಾಡಿದ್ದೇವೆ. ಈ ಒಂದು ಆಡಿಯೋ ಲಾಂಚ್ಗೆ ಬಂದಂತಹ ಎಲ್ಲರಿಗೂ ನನ್ನ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ನಾನು ವಿಶೇಷವಾದ ಧನ್ಯವಾದ ಅಂತ ತಿಳಿಸ್ತೇನೆ. ಏನಕ್ಕೆ ಅಂದರೆ ನನ್ನ ಒಂದು ಕಣ್ಣಿಗೆ ಸ್ವಾಮಿ ವಿವೇಕಾನಂದರು ಯಾವತ್ತಿದ್ರೂ ಒಬ್ಬ ವೀರ ದಿಟ್ಟ ಒಂದು ವೀರ ಸನ್ಯಾಸಿ ಅಂತಲೇ ಹೇಳ್ತೇನೆ. ಯಾಕಂದರೆ ಯುವಕರಿಗೆ ಸಾಕಷ್ಟು ಒಂದು ಮೋಟಿವೇಶನ್ನ ಕೊಟ್ಟು ಏನನ್ನ ದೇಶವನ್ನು ಮುನ್ನಡೆಸೋದಕ್ಕೆ ಒಂದು ಒಳ್ಳೆಯ ಕಾರಣಭೂತರಾಗಿದ್ದಾರೆ. ಈ ದೇಶದ ಯುವಕರು ಸ್ವಾಮಿ ವಿವೇಕಾನಂದ ಅವರ ಒಂದು ಯೋಚನೆಯನ್ನು ಎರಡನ್ನೂ ಸಹ ಅವರು ಮಂದಟ್ಟು ಮಾಡಿ ದೇಶವನ್ನು ಕಟ್ಟಕ್ಕೆ ನಿಂತರೆ ನಾವು ಯಾವ ದೇಶಕ್ಕೂ ಕಮ್ಮಿ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ನಾವು ಬೆಳಿಬೋದು. ಹಾಗಾಗಿ ಮುಂದಿನ ಪೀಳಿಗೆಗೂ ಸಹ ನಾವು ಸ್ವಾಮಿ ವಿವೇಕಾನಂದ ಅವ್ರನ್ನ ಪರಿಚಯಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನಯಾ ಫೌಂಡೇಶನ್ ವತಿಯಲ್ಲಿ ಇರಬೇಕು ಅಂತ ನಾನು ಕೇಳ್ಕೊತೇನೆ. ಹಾಗಾಗಿ ಈ ಒಂದು ಗೀತೆಯನ್ನು ಯೂಟ್ಯೂಬಲ್ಲಿ ನಯಾ ಫೌಂಡೇಶನ್ ಯೂಟ್ಯೂಬಲ್ಲಿ ಸಹ ಬರ್ತಾ ಇದೆ, ಹಾಗೂ ಬಿಗ್ FM 92.7ನಲ್ಲಿ ನಾಳೆಯಿಂದ ಇದು ಹೇರಾಗ್ತಿದೆ. ಹಾಗೂ ಎಲ್ಲ 40 ಪ್ಲ್ಯಾಟ್ಫಾರ್ಮ್ನಲ್ಲೂ ನಮ್ಮ ಒಂದು ಗೀತೆ ಏನು ಮ್ಯೂಸಿಕ್ ಪ್ಲ್ಯಾಟ್ಫಾರ್ಮ್ಸ್ ಇದೆ ಅದರಲ್ಲೂ ಸಹ ಇನ್ನೇನು ಅದನ್ನು ನಾವು ಆ್ಯಡ್ ಮಾಡಿದ್ದೀವಿ. ಇನ್ನೊಂದು ಕೆಲವೇ ದಿನಗಳಲ್ಲಿ ಅದು ಸಹ ಅದು ಇನ್ನೆಲ್ಲರ ಒಂದು ಇದು ಮುಟ್ಟುತ್ತೆ. ಹಾಗಾಗಿ ನೀವೆಲ್ಲರೂ ಕೇಳಿ ನಯಾ ಫೌಂಡೇಶನ್ ಒಂದು ನಯಾ ಯೂತ್ ಆ್ಯಂಥಮ್ ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾಗಿರಲಿ, ಈ ದೇಶ ಕಟ್ಟುವಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಶಕ್ತಿಯಾಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತೇನೆ. ನಮಸ್ಕಾರ.